ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ. ಮಹಾಭಾರತವನ್ನು ಹೇಳೋದು ಅಂದರೆ ಕಬ್ಬನ್ನು ತಿಂದಂತೆ. ಕ್ಷುದ್ರವಾದ ದೃಷ್ಟಾಂತ ಅರ್ಥ ಮಾಡಿಕೊಳ್ಬೇಕಲ್ಲ. ಮಂದಾಸುಮಂದಮತಯಃ ನಾವು ಅದಕ್ಕಾಗಿ ಹೇಳ್ತೇನೆ. ಕಬ್ಬನ್ನು ತಿಂದಂತೆ. ಕಬ್ಬನ್ನು ತಿನ್ನಬೇಕಾದರೆ ಕೈಯಲ್ಲಿ ಗಟ್ಟಿಯಾಗಿ ಹಿಡಿಬೇಕು. ಅದರ ಸಿಪ್ಪೆಯನ್ನು ತೆಗೆಯೋದು ಕಷ್ಟ. ಹಲ್ಲಿನಿಂದ ಕಚ್ಚಿ ಅದರ ಸಿಪ್ಪೆಯನ್ನು ತೆಗಿಬೇಕು. ಹಲ್ಲಿಗೆ ನೋವಾಗದ ಹಾಗೆ, ದವಡೆಗೆ ನೋವಾಗದ ಹಾಗೆ, ತುಟಿಗೆ ಕಪೋಲಕ್ಕೆ ತೊಂದರೆ ಆಗದೇ ಇರುವ ಹಾಗೆ ನೋಡಿಕೊಂಡು ತೆಗೆಯಬೇಕು. ಆನಂತರ ಕಬ್ಬಿನ ಭಾಗವನ್ನು ಮುರಿದು ಜಗಿದು ಆಸ್ವಾದನೆಯನ್ನು ಮಾಡಬೇಕು. ಪ್ರತಿಪರ್ವ ರಸೋದಯ, ಅದು ಮಹಾಭಾರತ. ರಾಮಾಯಣ ಮುಂತಾದ ಗ್ರಂಥಗಳ ಅಧ್ಯಯನ ಒಳ್ಳೆ ಸ್ವಾದಿಷ್ಠವಾದ ಹಣ್ಣುಗಳನ್ನು ತಿಂದ ಹಾಗೆ, ರುಚಿಯಾದ ಹಣ್ಣುಗಳು. ಭಾಗವತದ ಆಸ್ವಾದನೆ ಅದು ಮಾವಿನ ಹಣ್ಣನ್ನು ತಿಂದ ಹಾಗೆ. ಎಲ್ಲರೂ ಎಲ್ಲ ತರಹದ ಹಣ್ಣನ್ನು ತಿಂತೇವೆ. ಒಂದೊಂದು ಹಣ್ಣನ್ನು ತಿನ್ನುವ ಕ್ರಮದಲ್ಲೂ ವೈವಿಧ್ಯ ಇದೆ ನೋಡಿ. ಕಿತ್ತಳೆ ಹಣ್ಣು ತಿನ್ನುವ ರೀತಿ ಬೇರೆ, ಬಾಳೆಹಣ್ಣು ತಿನ್ನುವ ರೀತಿ ಬೇರೆ, ಅದರಿಂದ ಆಗುವಂತಹ ಆಸ್ವಾದನೆ ಬೇರೆ. ಮಾವಿನ ಹಣ್ಣು ಹೊಟ್ಟೆ ತುಂಬ ಊಟ ಮಾಡಿರ್ತೇವೆ, ಮಾವಿನ ಹಣ್ಣು ಕಟ್ಟು ತಿಂತೇವೆ. ಹೊಟ್ಟೆ ತುಂಬ ಊಟ ಆಗಿದೆ, ಬೇರೆ ಹಣ್ಣು ತಿನ್ನೋದಿಲ್ಲ, ಬೇಡಪ್ಪ ಈಗ ಅಂತ ಅನ್ನಬಹುದು. ಆದರೆ ಭಾಗವತ ಮಾವಿನ ಹಣ್ಣು ಬಿಡೋ ಹಾಗಿಲ್ಲ. ಕ್ಷುದ್ರವಾದ ದೃಷ್ಟಾಂತ, ಆದರೆ ವೈವಿಧ್ಯ ಸೂಚನೆ ಮಾಡಲಿಕ್ಕಾಗಿ ಹೇಳಿದೆ. ಭಾಗವತ ಇದು ಫಲ, ಗಿಳಿ ಕಚ್ಚಿದ ಹಣ್ಣು. ನಮ್ಮ ಶುಕಾಚಾರ್ಯರು ಯಾವುದನ್ನು ಆನಂದರಿಂದ ಅಧ್ಯಯನ ಮಾಡಿದರೋ, ಯಾವುದರಿಂದ ಅದ್ಭುತವಾದ ರೀತಿಯಲ್ಲಿ ಪ್ರಭಾವಿತರಾದರೋ ಅಂಥ ಭಾಗವತವಿದು. ಭಾಗವತವಿದು ವೇದ ವೇದಾರ್ಥಗಳ ಅರ್ಥವೇ ತುಂಬಿದೆ ನಾರದರೆ, ವೇದ ವೇದಾರ್ಥಗಳ ಅರ್ಥವೇ ತುಂಬಿದೆ ಭಾಗವತದಲ್ಲಿ. ಆದರೆ ಬೀಜದ ಶಕ್ತಿ, ಕಾಂಡದ ಶಕ್ತಿ ಹಣ್ಣಿನೊಳಗೆ ಹೇಗೆ ತುಂಬಿರ್ತದಲ್ಲ ಹಾಗೆ ತುಂಬಿದೆ. ಹೀಗಾಗಿ ಭಾಗವತದ ಕಥೆಯಿಂದ ಭಕ್ತಿ ಜ್ಞಾನ ವೈರಾಗ್ಯಗಳು ಪುಷ್ಟರಾಗಿ ನಿಲ್ತಾರೆ. ಇನ್ನೂ ಒಂದು ದೃಷ್ಟಾಂತವನ್ನು ನೀಡುತ್ತಾರೆ ಸನಕಾದಿಗಳು. ವೇದಾಂತ ಪೀಠದ ಅಧಿಪತಿಗಳು ನೋಡಿ, ಅವರು ವೇದಾಂತ ಶಾಸ್ತ್ರವನ್ನು ಜಗತ್ತಿಗೆ ಮುಟ್ಟಿಸುವಂತಹ ಜವಾಬ್ದಾರಿಯನ್ನು ಹೊತ್ತ ಮಹಾನುಭಾವರು. ವೇದಾಂತ ಶಾಸ್ತ್ರದಲ್ಲಿ ವೇದವ್ಯಾಸ ದೇವರು ತೋರಿಸಿದ ನ್ಯಾಯದ ಅನುಸಂಧಾನವನ್ನು ಮಾಡತಕ್ಕಂತಹ ಮಹಾನುಭಾವರು. ಹೀಗಾಗಿ ಹೇಳ್ತಾರೆ, ಯಥಾ ದುಗ್ಧೇ ಸ್ಥಿತಂ ಸರ್ಪಿ ನ ಸ್ವಾದಾಯೋಪಕಲ್ಪತೆ ಪೃಥಗ್ಭೂತಂ ಹಿ ತದ್ಗವ್ಯಂ ದೇವಾನಾಂ ರಸವರ್ಧನಂ ಇಕ್ಷೂಣಾಮಪಿ ಮಧ್ಯಾಂತಂ ಶರ್ಕರಾ ವ್ಯಾಪ್ಯ ತಿಷ್ಠತಿ ಪೃಥಗ್ಭೂತಾ ಚ ಸಾ ಮಿಷ್ಟಾ ತಥಾ ಭಾಗವತೀ ಕಥಾ. ಹಾಲಿನೊಳಗೆ ತುಪ್ಪ ಇದೆ. ನೀವು ಎಷ್ಟು ಮಿಳ್ಳೆ ಹಾಲನ್ನು ಕುಡಿದರೂ ತುಪ್ಪ ತಿಂದ ಅನುಭವವಾಗುತ್ತೇನು? ಆಗುತ್ತೇನು? ಆಗೋದಿಲ್ಲ. ಆದರೆ ಹಾಲನ್ನು ಕಾಯಿಸಿ, ಅದನ್ನು ಕೆನೆಗಟ್ಟಿಸಿ, ಆನಂತರ ಮೊಸರು ಮಾಡಿ, ಅದಾದ ಬಳಿಕ ಅದನ್ನು ಕಡೆದು, ಬೆಣ್ಣೆಯನ್ನು ತೆಗೆದು, ಬೆಣ್ಣೆಯನ್ನು ಕಾಯಿಸಿ, ಏನು ಬರ್ತದಲ್ಲ ತುಪ್ಪ ಅನ್ನುವ ಪದಾರ್ಥ, ಅದನ್ನು ಅನ್ನಕ್ಕೆ ಹಾಕಿಕೊಂಡು ಉಂಡಾಗ ಏನು ರುಚಿ ಇದೆಯಲ್ಲ, ಆ ರುಚಿ ಹಾಲಿನಿಂದ ಸಿಗ್ತಾ, ಆ ರುಚಿ ಮೊಸರಿನಿಂದ ಸಿಗ್ತಾ, ಆ ರುಚಿ ಬೆಣ್ಣೆಯಿಂದ ಸಿಗ್ತಾ, ಆ ರುಚಿ ಕೇವಲ ತುಪ್ಪದಿಂದ. ಹಾಗೆಯೇ ಭಾಗವತದಲ್ಲೊಂದು ರಸವನ್ನು ಇಟ್ಟಿದ್ದಾರೆ ವೇದವ್ಯಾಸದೇವರು. ಯಾವ ರಸವನ್ನು ಉಳಿದ ಯಾವುದರಲ್ಲಿಯೂ ಸ್ಪಷ್ಟವಾಗಿ ಕಾಣುವುದಿಲ್ಲ. ಇದೆ, ಬ್ರಹ್ಮಸೂತ್ರಗಳಲ್ಲಿಯೇ ಭಾಗವತವಿದೆ. ಬ್ರಹ್ಮಸೂತ್ರ ಅದು ಅನಂತ ಸಮುದ್ರ, ಅದರೊಳಗಿನ ಒಂದು ಬಿಂದು ಭಾಗವತ. ಆದರೆ ಅದನ್ನು ಹುಡುಕಿ ತೆಗೆದು ಆಸ್ವಾದನೆ ಮಾಡುವ ಶಕ್ತಿ ನಮಗಿಲ್ಲ. ಗಾಯತ್ರಿ ಭಾಷ್ಯ ರೂಪೋಸೌ, ಸಮಗ್ರ ಗಾಯತ್ರಿಯ ವ್ಯಾಖ್ಯಾನ ಈ 18,000 ಶ್ಲೋಕಗಳು, ಆ 24 ಅಕ್ಷರಗಳ ವ್ಯಾಖ್ಯಾನವಿದು. ಆದರೆ ನಾವೆಷ್ಟು ಬಾರಿ ಗಾಯತ್ರಿಯನ್ನು ಪಠಣ ಮಾಡಿದರೂ ಅರ್ಥವಾಗೋದಿಲ್ಲ ನಮಗೆ. ಮಂದಾಸುಮಂದಮತಯ. ಭಾಗವತ ತುಪ್ಪದಂತೆ ಇದೆ, ಅದು ನಮಗೆ ಪುಷ್ಟಿವರ್ಧನ. ದೇವಾನಾಂ ರಸವರ್ಧನಂ, ದೇವತೆಗಳು ಅಪೇಕ್ಷೆ ಪಡುವಂತಹ ರಸ ಅದು. ಇಕ್ಷೂಣಾಮಪಿ ಮಧ್ಯಾಂತಂ ಶರ್ಕರಾ ವ್ಯಾಪ್ಯ ತಿಷ್ಠತಿ. ಸಕ್ಕರೆ ಇದೆ. ಎಲ್ಲಿರ್ತದೆ ಸಕ್ಕರೆ? ಕಬ್ಬಿನ ಒಳಗಿದೆ. ಕಬ್ಬನ್ನು ಅಗೆದು ತಿಂದುಬಿಟ್ರೆ ನಮಗೆ ಸಿಹಿಯ ಸ್ವಾದದ ಅನುಭವವಾಗ್ತದೆ. ಸಕ್ಕರೆ ನಮಗೆ ದೊರೆಯುವುದಿಲ್ಲ. ಸಕ್ಕರೆ ಆಗಬೇಕಂದ್ರೆ ಕಬ್ಬಿಂದ ರಸವನ್ನು ತೆಗೆದು, ಆ ರಸವನ್ನು ಕುದಿಸಿ, ಪ್ರಕ್ರಿಯೆಗಳಿಗೆ ಒಳಪಡಿಸಿ, ಆಮೇಲೆ ಸಕ್ಕರೆಯನ್ನು ಮಾಡಿಕೊಳ್ಳಬೇಕು. ಅದರ ಸಾರ ಅದರೊಳಗಿದೆ. ಹಾಗೆಯೇ ಬ್ರಹ್ಮಸೂತ್ರಗಳ, ಮಹಾಭಾರತ ವೇದಗಳ ಸಾರವನ್ನು ಹೊತ್ತು ಭಾಗವತ ನಿಂತಿದೆ. ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮಸಂಹಿತಂ ಭಕ್ತಿಜ್ಞಾನ ವಿರಾಗಾಣಾಂ ಸ್ಥಾಪನಾಯ ಪ್ರಕೀರ್ತಿತಂ. ಏನು ಅದ್ಭುತವಾದ ಮಾತು! ಯಾಕೆ ಭಾಗವತದ ರಚನೆಯಾಗಿದೆ? ಏನು ಭಾಗವತದ ಕಾರ್ಯ? ಏನು ಭಾಗವತದ ಉದ್ದೇಶ? ಭಕ್ತಿಜ್ಞಾನ ವಿರಾಗಾಣಂ ಸ್ಥಾಪನಾಯ. ಭಕ್ತಿಜ್ಞಾನ ವೈರಾಗ್ಯಗಳು ಜೀವನಲ್ಲಿ ಪ್ರತಿಷ್ಠಾಪಿತವಾಗಿ ನಿಲ್ಲಬೇಕು. ಆ ಪ್ರತಿಷ್ಠಾಪನೆ ಮಾಡುವ ಕಾರ್ಯ ಶ್ರೀಮದ್ಭಾಗವತದ್ದು. ಶ್ರೀಮದ್ಭಾಗವತದ್ದು ಸುವ್ಯಕ್ತವಾಗಿ ಭಕ್ತಿಜ್ಞಾನ ವೈರಾಗ್ಯಗಳು ನಮ್ಮಲ್ಲಿ ನಿಲ್ತವೆ ಭಾಗವತ ಗ್ರಂಥದಿಂದ. ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ. ಭಾಗವತಂ ಪುರಾಣಂ ನಾಮ, ಮಹಾಪ್ರಸಿದ್ಧವಾದ ಪುರಾಣವಿದು, ಪುರಾಣಗಳ ರಾಜವಿದು,
ವೇದಗಳಿಗೆ ತುಲ್ಯವಾದಂತಹ ಗ್ರಂಥವಿದು. ಭಕ್ತಿ ಜ್ಞಾನ ವೈರಾಗ್ಯಗಳ ಪ್ರತಿಷ್ಠಾಪನೆಗಾಗಿ ವೇದವ್ಯಾಸ ದೇವರು ರಚನೆ ಮಾಡಿದ ಗ್ರಂಥ